ನೀವು ಎಲ್ಲ ನಮ್ಮ ಸುದ್ದಿ ಮಾಧ್ಯಮದವರು ಎಲ್ಲ ಬಂದು ಇವತ್ತು ನಮ್ಮ ಈ ಹೋರಾಟಕ್ಕೆ ಬಹು ಒತ್ತು ಕೊಟ್ಟಂತ ಮಧ್ಯನಾಗಿ ನಿಮ್ಗೆ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೇನೆ. ಹಾಗೇನೆ ಇವತ್ತು ನಾವು ಅಂಬೇಡ್ಕರ್ ವೃತ್ತದಿಂದ ಇವತ್ತು ದುರ್ಗಮ್ಮ ದೇವಸ್ಥಾನದ ಬಳಿ ಬಂದಿದ್ದೇವೆ. ಈ ಹೋರಾಟ ಯಾರ ವಿರುದ್ಧನೂ ಅಲ್ಲ, ಯಾವ ಸರ್ಕಾರದನಲ್ಲ, ಮತ್ತೊಂದಲ್ಲ. ಇವತ್ತು ನಮ್ಮ ಸಾಹೇಬರಿಗೆ ಮೊದ್ಲೇನೆ ಮೊದ್ಲೇ ಸಂಪುಟ ಸಭೆ ಆದಾಗೇನೆ ನಮ್ಮ ಸಾಹೇಬರಿಗೆ ಮಂತ್ರಿಗಿರಿ ಕೊಡ್ಬೇಕಿತ್ತು. ತುಂಬಾ ಲೇಟ್ ಆಯ್ತು ಅಂತ ನಾವು ಅದ್ರ ಭಾವಿಸ್ತಾ ಇದ್ದೇವೆ. ಈ ನಮ್ಮ ಹೋರಾಟ ಡಿ.ಕೆ. ಶಿವಕುಮಾರ್ ಸಾಹೇಬ್ರಾಗಿರ್ಬೋದು, ನಮ್ಮ ಹಿರಿಯ ನಾಯಕರು ಮತ್ತೆ ಸಿಎಂ ಆದ ಸಿದ್ದರಾಮಯ್ಯ ಸಾಹೇಬ್ರಾಗಿರ್ಬೋದು, ಇವರೆಲ್ಲ ಗಮನಕ್ಕೆ ತಗೋಬೇಕು. ಇವತ್ತು ಶಿರಾದಲ್ಲೇ ಅಭಿವೃದ್ಧಿ ಮಾಡ್ಲಿಕ್ಕೆ ಬಹು ಒತ್ತು ಕೊಟ್ಟು ಎಲ್ಲಾ ತರದ ಅಭಿವೃದ್ಧಿ ಮಾಡಿರುವಂತ ಏಕೈಕ ನಾಯಕ. ಆಮೇಲೆ ಈ ನಮ್ಮ ರಾಜ್ಯ ಕಂಡಂತ ಅಭಿವೃದ್ಧಿ ಅಧಿಕಾರ ಟಿ.ಬಿ. ಜಯಚಂದ್ರ ಬರದ ನಾಡಿದ ಭಗೀರಥ ಎಂಬ ಪ್ರಖ್ಯಾತಿಯನ್ನು ಹೊಂದಿರುವಂತಹ ನಮ್ಮ ಟಿ.ಬಿ. ಜಯಚಂದ್ರ ಸಾಹೇಬ್ರಿಗೆ ಮುಂಬರುವ ದಿನಗಳಲ್ಲಿ ಸಂಪುಟ ಸಭೆಗೆ ಸೇರ್ಪಡೆ ಮಾಡ್ಕೊಂಡು ಒಳ್ಳೆ ಉನ್ನತ ಹುದ್ದೆ ಕೊಡ್ಬೇಕು. ಹಾಗೇನೆ ಎಲ್ಲ ನಮ್ಮ ಈ ಪ್ರತಿಭಟನೆಗೆ ಆಗಮಿಸಿದಂತ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೇನೆ. ಮಂತ್ರಿ ಆಗ್ಬೇಕು ಅನ್ನೋದು ಇವತ್ತು ತಾಲೂಕಿನ ಮೂಲೆಯಿಂದ ಇದ್ದಿರ್ತಕ್ಕಂಥದ್ದು. ಅದರ ಪ್ರತಿಫಲ ಜೊತೆಗೆ ಅದಕ್ಕೆ ಒಂದು ಸಾಕ್ಷಿ ಅಂತಂದ್ರೆ ಶಿರಾನಗರದಲ್ಲಿ ಏನು ನಾವು ಪಂಜಿ ಮೆರವಣಿಗೆ ಮಾಡ್ತಾ ಇದೀವಿ. ಜೊತೆಗೆ ಜಯಚಂದ್ರ ಸಾಹೇಬ್ ಸಚಿವರಾಣೆ ಮಾಡೋಣ ಹಕ್ಕೋತಾಯ ನಿಟ್ಟಿನಲ್ಲಿ ಹಕ್ಕೋತಾಯ ಮಾಡ್ಕೊಂಡು ಇವತ್ತು ಪಂಜಿ ಮೆರವಣಿಗೆ ಮಾಡ್ತಾ ಇದೀವಿ. ಬೆಸ್ಟ್ ಎಕ್ಸಾಂಪಲ್ ಇದು. ಈ ಒಂದು ಹೋರಾಟನ ಮಾಡಬಾರ್ದಿತ್ತು. ಯಾಕೆ ಅಂತಂದ್ರೆ ಈ ಹೋರಾಟ ಮಾಡ್ದೇನೆ ಮಿನಿಸ್ಟ್ರಿ ಕೊಡೋದಕ್ಕೆ ಅರ್ಹರಾದಂತವ್ರು, ತೂಕುವಾದಂತ ಒಂದು ಕ್ಯಾರೆಕ್ಟರ್ ವ್ಯಕ್ತಿತ್ವ ಅಂದ್ರೆ ಜಯಚಂದ್ರ ಸಾಹೇಬ್ರು. 2023 ಏನು ಕಾಂಗ್ರೆಸ್ ಬಹುಮತ ಬಂತು ಕಾಂಗ್ರೆಸ್ ಪಕ್ಷಕ್ಕೆ, ಅವತ್ತೇ ಜಯಚಂದ್ರ ಸಾಹೇಬ್ರು ಒಂದು ದೊಡ್ಡ ಪೋರ್ಟ್ಫೋಲಿಯೋದಲ್ಲಿ ದೊಡ್ಡ ಒಂದು ಪೋರ್ಟ್ಫೋಲಿಯೋ ಇಟ್ಕೊಂಡು ಸಚಿವ ಸಂಪುಟ ಸೇರ್ಪಡೆ ಆಗ್ಬೇಕಿತ್ತು. ಆದ್ರೆ ಸರ್ಕಾರ ನೆಗ್ಲೆಕ್ಟ್ ಮಾಡ್ತು. ಕಾರಣ ಏನು? ಅವ್ರು ಯಾವುದೇ ಕಾರಣಕ್ಕೂ ಬ್ಲಾಕ್ ಮೇಲ್ ಮಾಡಲ್ಲ, ಜೊತೆಗೆ ಪಕ್ಷ ನಿಷ್ಠರು, ಜೊತೆಗೆ ಬೇರೆ ಕೇವಲ ಅಭಿವೃದ್ಧಿ ಪರವಾದ ಚಿಂತನಶೀಲ ಮನಸ್ಥಿತಿ ಇರ್ತಕ್ಕಂಥವ್ರು. ಹಂಗಾಗಿ ಅವರ ಒಂದು ಸೌಮ್ಯ ಮನಸ್ಥಿತಿಯನ್ನೇ ನೆಗ್ಲೆಕ್ಟ್ ಮಾಡುವಂತ ಕಾಂಗ್ರೆಸ್ ಸರ್ಕಾರ ಅವನ ಸಚಿವ ಸಂಪುಟ ಕೈ ಬಿಡ್ತು. ಆದ್ರೆ ಈ ಬಾರಿ ಹೊಸ ಸಂಪುಟ ಅಥವಾ ಇನ್ನು ಪುನರಚನೆ ಆಗ್ತಾ ಇದೆ, ಅದರಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಇವ್ರನ್ನ ನೆಗ್ಲೆಕ್ಟ್ ಮಾಡಬಾರ್ದು. ಇವರ ಸಂಪುಟಕ್ಕೆ ಸೇರ್ಕೊಬೇಕು. ಜೊತೆಗೆ ಬೃಹತ್ ಒಂದು ಖಾತೆಯನ್ನ, ದೊಡ್ಡ ಖಾತೆಯನ್ನ, ಜೊತೆಗೆ ರಾಜ್ಯ ಉದ್ದಗಲಕ್ಕೂ ಒಂದು ಕೆಲಸ ಮಾಡುವಂತ ಖಾತೆ ಅವ್ರಿಗೆ ಕೊಡಬೇಕು ಅನ್ನೋದು ನಮ್ಮ ಆಗ್ರಹ ಆಗಿರ್ತಕ್ಕಂಥದ್ದು. ಇವತ್ತು ಜಯಚಂದ್ರ ಸಾಹೇಬ್ರನ್ನ ಯಾವ ಕಾರಣ ಕೈ ಬಿಟ್ಟು ಅನ್ನೋದಕ್ಕೆ ಕಾಂಗ್ರೆಸ್ ಪಕ್ಷ ಅಥವಾ ಸರ್ಕಾರದಲ್ಲೇ ಒಂದು ಅವ್ರಿಗೆ ಕ್ಲಾರಿಟಿ ಇಲ್ಲ. ಇವತ್ತಿನ ಸರ್ಕಾರದಲ್ಲಿ ಅತ್ಯುತ್ತಮ ಶಾಸಕ ಯಾರು ಅಂತಂದ್ರೆ ಅದು ಜಯಚಂದ್ರ ಸಾಹೇಬ್ರು. ಅವ್ರಿಗೆ ಸರ್ಕಾರನೇ ಒಂದು ಪ್ರಶಸ್ತಿ ಕೊಟ್ಟಿರ್ತಕ್ಕಂಥದ್ದು. ಹಿಂಗಿದ್ದು ಕೂಡ ಕ್ಯಾಬಿನೆಟ್ಗೆ ಯಾಕೆ ಸೇರಿಸ್ಕೊಂಡಿದೆ ಅದ್ರ ಬಗ್ಗೆ ಈ ಕ್ಷಣದವರು ಕೂಡ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಅವರು ಬ್ಲಾಕ್ ಮೇಲ್ ಮಾಡಲ್ಲ, ಎದುರಿಸಲ್ಲ ಅನ್ನೋ ಕಾರಣಕ್ಕೆ ನೆಗ್ಲೆಕ್ಟ್ ಮಾಡಬಾರ್ದು. ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಕಾಂಗ್ರೆಸ್ ಸರ್ಕಾರದಲ್ಲಿ ಹೊಸ ಸಂಪುಟದಲ್ಲಿ ಅವಕಾಶ ಕೊಡಬೇಕು ಅನ್ನೋದು ನಮ್ಮ ಕೂಗಾಗಿರ್ತಕ್ಕಂಥದ್ದು. ಜಯಚಂದ್ರ ಸಾಹೇಬ್ಗೆ, ಜಯಚಂದ್ರ ಸಾಹೇಬ್ಗೆ. ಈ ಕ್ಷೇತ್ರದ ಜನಪ್ರಿಯ ಶಾಸಕರು, ಡೆಲ್ಲಿ ವಿಶೇಷ ಪ್ರತಿನಿಧಿಯಾದಂತ ಈ ನಾಡು ಕಂಡಂತ ಒಬ್ಬ ನೀರಾವರಿಯ ಚತುರ ಡಾಕ್ಟರ್ ಟಿ.ಬಿ. ಜಯಚಂದ್ರ ಸಾಹೇಬರಿಗೆ ಸರಿಸುಮಾರು 50 ವರ್ಷಗಳ ಸತತ ಅವರು ಕಾಂಗ್ರೆಸ್ ಪಕ್ಷಕ್ಕಾಗಿ ದುಡಿದಿದ್ದಾರೆ. ಅವ್ರಿಗೆ 16 ಸಚಿವ ಸ್ಥಾನವನ್ನು ನಿಭಾಯಿಸಿದ್ದಾರೆ. ಅಷ್ಟೆಲ್ಲ ಅನುಭವ ಇದ್ರು ನಮ್ಮ ಏನು ಕಾಂಗ್ರೆಸ್ ಸರ್ಕಾರ ಅವ್ರನ್ನ ಅನುಭವವನ್ನು ಬಳಸ್ಕೊಳ್ಳಲು ವಿಫಲವಾಗಿದೆ. ಅವರು ಇದು ಒಂದೇ ಜಿಲ್ಲೆ ಅಲ್ಲ, ಇಡೀ ದಕ್ಷಿಣ ಕರ್ನಾಟಕದ 10 ಜಿಲ್ಲೆಯಲ್ಲಿ ಅವರ ಫ್ಯಾನ್ಸ್ ಇದ್ದಾರೆ, ಅವರ ಅಭಿಮಾನಿಗಳಿದ್ದಾರೆ, ಆಮೇಲೆ ಅವರ ಕೆಲಸ ಕಾರ್ಯಗಳಾಗಿದ್ದಾರೆ. ಹಾಗೆ ಕಾಂಗ್ರೆಸ್ ಗೌರ್ಮೆಂಟ್ 5 ಗ್ಯಾರಂಟಿ ಕೊಟ್ರೆ ಈ ಶಿರಾ ತಾಲೂಕಿಗೆ 8 ಗ್ಯಾರಂಟಿ. ಇನ್ 3 ಗ್ಯಾರಂಟಿ ಯಾವಪ್ಪ ಅಂದ್ರೆ ಎತ್ತಿನಹೊಳೆ, ತುಂಗಭದ್ರಾ, ಅಪ್ಪರ್ ಭದ್ರಾ, ಹೇಮಾವತಿ. ಈಗ 8 ಗ್ಯಾರಂಟಿ ಕೊಟ್ಟರು ಸಮೇತ ಈ ಜಿಲ್ಲೆನಲ್ಲಿ ಪ್ರಭಾವಿ ಒಬ್ಬ ವ್ಯಕ್ತಿ ಆದ್ರೂ ಸಹ ಒಂದು ಅವ್ರು ಯಾವುದೇ ಕೇಳಿ ಪಡೆಯುವಂತ ವ್ಯಕ್ತಿ ಅಲ್ಲ. ಆದ್ರೂ ಅವ್ರಿಗೆ ಸಚಿವ ಸ್ಥಾನ ಕೊಟ್ಟಿಲ್ಲ. ದಯವಿಟ್ಟು ರಾಹುಲ್ ಗಾಂಧಿ ಅವರು ಇರ್ಬೋದು, ಸೋನಿಯಾ ಗಾಂಧಿ ಅವರು ಇರ್ಬೋದು, ಮಲ್ಲಿಕಾರ್ಜುನ್ ಖರ್ಗೆ ಇರ್ಬೋದು, ಡಿ.ಕೆ. ಶಿವಕುಮಾರ್ ಇರ್ಬೋದು, ಸಿದ್ದರಾಮಯ್ಯ ಇರ್ಬೋದು, ಇವರೆಲ್ಲ ದೊಡ್ಡ ಮನಸ್ಸು ಮಾಡಿ ನಮ್ಮ ಡಾಕ್ಟರ್ ಟಿ.ಬಿ. ಜಯಚಂದ್ರ ಸಾಹೇಬರಿಗೆ ಸಚಿವ ಸ್ಥಾನ ನೀಡಲೇಬೇಕು. ನೀವೇನಾದ್ರೂ ನೀಡದಿದ್ರೆ ಉಗ್ರ ಹೋರಾಟ ಮಾಡ್ತೀವಿ ಬೆಂಗಳೂರಿನ ವಿಧಾನಸೌಧದ ಮುಂದೆ ಅಂತ ಈ ಟೈಮಲ್ಲಿ ನಿಮ್ಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ದಯವಿಟ್ಟು ನೀವು ಅವ್ರನ್ನ ಮಂತ್ರಿ ಮಾಡಲೇಬೇಕು. ಬಲೋ ಟಿ.ಬಿ. ಜಯಚಂದ್ರ ಸಾಹೇಬರಿಗೆ, ಬಲೋ ಜಯಚಂದ್ರಕ್ಕೆ. ಮಾಡಲೇಬೇಕು, 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 ಮಾಡಲೇಬೇಕು. ಮುಂದಿನ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ಗೆ, ಮುಂದಿನ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ಗೆ, ಮುಂದಿನ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ಗೆ.
ನಾಶ